ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಅಪ್ಡೇಟ್ ಏನಂತ ಆಲ್ರೆಡಿ ನೀವು ತಿಳ್ಕೊಂಡಿರ್ತೀರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಉಚಿತವಾಗಿ ನೀವು 5,000ದಿಂದ ಹಿಡಿದು 30,000 ಹಣವನ್ನು ಪಡೆದುಕೋಬಹುದು ಅಂತ ಹೇಳಿದ್ದೆ. ಸೊ ಇವಾಗ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಮಾಹಿತಿ ಏನಂತ ಅಂದರೆ, ಕೇಂದ್ರ ಸರ್ಕಾರದ ಕಡೆಯಿಂದ ಬರ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಬರ ಪರಿಹಾರವನ್ನು ಏನು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಬಿಡುಗಡೆ ಮಾಡಲಿ ಅಂತ ಕಾಯ್ತಾ ಇದ್ರು. ಸೊ ನಿಮಗೆ ಗೊತ್ತಿರುತ್ತೆ, ಈ ಒಂದು ಬರ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದು ಎಷ್ಟು ಘೋಷಣೆ ಮಾಡಿದ್ದಾರೆ, ಹಾಗಿದ್ರೆ ನಿಮಗೆ ಬರ ಪರಿಹಾರ ಹಣ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ಕೂಡ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ. ಸೊ ಯಾಕೆ ಅಂತಂದರೆ, ಬರ ಪರಿಹಾರ ಹಣ ಅಂತ ಅಂದರೆ ಎಲ್ಲ ರೈತರಿಗೂ ಕೂಡ ಸೀಮಿತ ಆಗಿರುವಂಥದ್ದು. ಹಾಗಾಗಿ ಆದಷ್ಟು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು, ಇಷ್ಟು ಹಣವನ್ನು 30,000 ಹತ್ತತ್ರ ಹಣವನ್ನು ನೀವು ಪಡೆದುಕೋಬಹುದು ಅಂತ. ಅಂದರೆ ಯಾವ ರೀತಿ ಅಂತ ಅಂದರೆ, ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿತ್ತು, ಬರ ಪರಿಹಾರ ಹಣ ಅಂತ ಕೆಲವಷ್ಟು ಜನರಿಗೆ ಕೆಲವರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿತ್ತು. ಬಟ್ ಎಲ್ಲರ ಖಾತೆಗೂ ಕೂಡ ಈ ಒಂದು ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಕೆಲವೊಂದು ರೈತರು ನಮಗೆ ಹಣನೇ ಬಂದಿಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ಏನಾಗಿತ್ತು ಅಂತ ಅಂದರೆ, ಕೇಂದ್ರ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ರೀತಿಯಾದಂತಹ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿರಲಿಲ್ಲ ಬರ ಪರಿಹಾರ ಹಣವನ್ನು ಜಮಾ ಮಾಡೋದಕ್ಕೋಸ್ಕರ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಸ್ವಲ್ಪ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೂ ಕೂಡ ಏನು ಮಾಡ್ತಿದ್ರು, ಕೇಂದ್ರ ಸರ್ಕಾರದವರು ಸ್ವಲ್ಪ ವಿಳಂಬ ಮಾಡ್ತಿದ್ರು. ಅಂತ ಅಂದರೆ ಸ್ವಲ್ಪ ಮಾಡೋಣ ಅಂತ ಏನು ಲೇಜಿ ಮಾಡ್ತಾರೆ, ಸೊ ಆ ರೀತಿ ವಿಳಂಬವನ್ನು ಮಾಡ್ತಿದ್ರು. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿತ್ತು, ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಸೊ ಈ ರೀತಿ ಬರ ಪರಿಹಾರ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ನೀವು ಮಧ್ಯವರ್ತಿಯನ್ನು ವಹಿಸ್ಕೊಂಡು ಅಂತ ಹೇಳಿದರು. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ, ಕೇಂದ್ರ ಸರ್ಕಾರದ ಕಡೆಯಿಂದ ಬರ ಪರಿಹಾರ ಹಣವನ್ನು ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಎಷ್ಟು ಹಣವನ್ನು ಬರ ಪರಿಹಾರವಾಗಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ, ಕೇಂದ್ರದಿಂದ ಕೆಲವು ಅಧಿಕಾರಿಗಳು ಬಂದ್ಬಿಟ್ಟು ಎಷ್ಟು ಏರಿಯಾಗಳಲ್ಲಿ ಅಂತ ಅಂದರೆ ಎಷ್ಟು ತಾಲೂಕುಗಳಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಬರ ಪರಿಹಾರ ನೀಡಬೇಕಾಗುತ್ತೆ, ಏನು ಎತ್ತ ಅಂತ ಯಾವ ರೀತಿ ನಾವು ಲಿಸ್ಟನ್ನು ಮಾಡ್ಕೊಳ್ತಾರೆ. ಸೊ ಆ ರೀತಿ ಬಂದು ಅವರು ಚೆಕ್ ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ ಎಷ್ಟು ಬರವನ್ನು ನಾವು ಬರ ಪರಿಹಾರವನ್ನು ನೀಡಬೇಕಾಗುತ್ತೆ ಅಂತ ಎಲ್ಲ ಎಂಟರ್ ಮಾಡ್ಕೊಂಡು ಹೋಗಿದ್ರು. ಬಟ್ ವಿಳಂಬ ಆಗಿದ್ದರಿಂದ ಹಣ ಕೂಡ ರಿಲೀಸ್ ಮಾಡಿರಲಿಲ್ಲ. ಸೊ ಘೋಷಣೆಯನ್ನು ಕೂಡ ಮಾಡಿರಲಿಲ್ಲ. ಬಟ್ ಇವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ಕೇಂದ್ರ ಸರ್ಕಾರ ಸೋಮವಾರದವರೆಗೂ ಕೂಡ ಟೈಮನ್ನು ತೆಗೆದುಕೊಂಡು ಸೋಮವಾರದ ಒಳಗಡೆ ನಾವು ಘೋಷಣೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಈ ಒಂದು ಬರ ಪರಿಹಾರದ ಹಣವನ್ನು ಘೋಷಣೆ ಮಾಡಿದ್ದಾರೆ. ಸೊ ಎಷ್ಟು ಘೋಷಣೆ ಮಾಡಿದ್ದಾರೆ ಅಂತ ಅಂದರೆ, 3,454 ಕೋಟಿ ಬರ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಬಟ್ ನಮ್ಮ ರಾಜ್ಯ ಸರ್ಕಾರ ಕೇಳಿದ್ದಂಥದ್ದು ಅಂತ ಅಂದರೆ, ಹಸುಗಳಿಗೆ ಹುಲ್ಲಿಗಾಗಿರ್ಬೋದು ಅಥವಾ ಬರ ಪರಿಹಾರಕ್ಕಾಗಿರ್ಬೋದು, ಮತ್ತೊಂದು ಮಗದೊಂದು ಏನಾದರೂ ಕೆಲಸಗಳದ್ರ ಬಗ್ಗೆ ಎಲ್ಲ ಒಂದು ಕೌಂಟನ್ನು ಮಾಡಿಕೊಂಡು 18.174 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡೋದಾಗಿ ಅವರು ಮನವಿಯನ್ನು ಮಾಡಿದರು. ಬಟ್ ಕೇಂದ್ರ ಸರ್ಕಾರದಿಂದ ಇವಾಗ ಬರ ಪರಿಹಾರ ಅಂತ ಘೋಷಣೆಯನ್ನು ಮಾಡಿರುವಂಥದ್ದು 3,454 ಕೋಟಿ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ 200ಕ್ಕೂ ಹೆಚ್ಚು ಒಂದು ಬರಪೀಡಿತ ತಾಲೂಕುಗಳನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಸೊ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಘೋಷಣೆಯನ್ನು ಮಾಡಿದ್ದಾರೆ. ಸೊ ಯಾವಾಗಿಂದ ಹಣವನ್ನು ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತಾರೆ, ಸೊ ರಾಜ್ಯ ಸರ್ಕಾರಕ್ಕೆ ಹಣವನ್ನು ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಟೋಟಲ್ ಆಗಿ ಇವಾಗ 3,454 ಕೋಟಿ ಘೋಷಣೆಯನ್ನು ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಯಾರೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ, ಸೊ ಅಂಥವರು ಸಬ್ಸ್ಕ್ರೈಬ್ ಆಗಿ ಸೊ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.